ಗೆಳೆಯರೇ ನಮಸ್ಕಾರ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮತ್ತು ಸುಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದ ಶೀರ್ಷಿಕೆ ಡೂಮ್ ಸ್ಕ್ರೋಲಿಂಗ್. ಡೂಮ್ ಸ್ಕ್ರೋಲಿಂಗ್ ಅಂದರೆ ಕನ್ನಡದಲ್ಲಿ ಅತಿಯಾದ ಮೊಬೈಲ್ ಬಳಕೆ ಅಥವಾ ಅತಿಯಾದ ಈ ವಿಡಿಯೋ ವೀಕ್ಷಣೆಯನ್ನು ಡೂಮ್ ಸ್ಕ್ರೋಲಿಂಗ್ ಎಂದು ಕರೆಯುತ್ತಾರೆ. ಗೆಳೆಯರೇ, ನಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ಅಬ್ಸರ್ವ್ ಮಾಡಿರುವ ಹಾಗೆ ಬಹಳಷ್ಟು ಜನರು ತಮ್ಮ ಕೈಗಳಲ್ಲಿ ಈ ಸ್ಮಾರ್ಟ್ ಫೋನ್ಗಳನ್ನು ಹಿಡ್ಕೊಂಡಿರ್ತಾರೆ ಮತ್ತು ಅದನ್ನು ನೋಡುತ್ತಲೇ ಇರುತ್ತಾರೆ. ಸುತ್ತಮುತ್ತಲೂ ಇರತಕ್ಕಂಥ ಅವರ ಸ್ನೇಹಿತರೇ ಆಗಲಿ ಅಥವಾ ಯಾವುದೇ ರಿಲೇಟಿವ್ಸ್ ಆಗಲಿ ಯಾರೇ ಇದ್ದರೂ ಕೂಡ ಅವರ ಬಗ್ಗೆ ಗಮನ ಇರುವುದಿಲ್ಲ. ಅವರ ಗಮನವೆಲ್ಲವೂ ಕೇವಲ ಈ ಒಂದು ವಿಡಿಯೋ ಸ್ಕ್ರೋಲಿಂಗ್ನಲ್ಲಿ ಅವರು ತಮ್ಮನ್ನು ತಾವು ಮುಳುಗಿಸಿಕೊಂಡಿರುತ್ತಾರೆ. ಈ ಜಗತ್ತನ್ನೇ ಅವರು ಮರೆತು ಅದರಲ್ಲಿ ಇನ್ವಾಲ್ವ್ ಆಗಿರುತ್ತಾರೆ. ಈ ಒಂದು ಸ್ಮಾರ್ಟ್ಫೋನ್ ಇನ್ವೆನ್ಷನ್ನಿಂದ ಅಥವಾ ಇಂಟ್ರೊಡಕ್ಷನ್ ಆದಾಗಿನ ಹಿಡಿದು ಈ ಮೊಬೈಲ್ ಇಲ್ಲದೆ ನಾವು ಬದುಕಲು ಸಾಧ್ಯವೇ ಇಲ್ಲ ಅನ್ನತಕ್ಕಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಮೊದಲು ಇದಕ್ಕಿಂತ ಮುಂಚೆ ಈ ಒಂದು ಫೋನ್ಗಳು ಸ್ಮಾರ್ಟ್ಫೋನ್ ಬರುವುದಕ್ಕಿಂತ ಮುಂಚೆ ಯಾವುದೇ ಒಂದು ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ, ಮಾರ್ಕೆಟಿಗೆ ಹೋದಂಥ ಸಂದರ್ಭದಲ್ಲಿ, ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ, ಎಲ್ಲೇ ಹೋದಾಗ, ಸ್ನೇಹಿತರ ಮನೆಗೆ ಹೋದಾಗಲಿ ಅವರು ತಮ್ಮ ಸ್ನೇಹಿತರೊಂದಿಗೆ, ಆಪ್ತರೊಂದಿಗೆ ಅಥವಾ ತಮ್ಮ ರಿಲೇಟಿವ್ಸ್ಗಳ ಜೊತೆಗೆ ಅತ್ಯಂತ ಆತ್ಮೀಯತೆಯಿಂದ ಉತ್ತಮವಾಗಿ ಅವರು ಮಾತನಾಡ್ತಿದ್ದರು. ಒಂದು ಸಂವಹನ ಇತ್ತು ಅವರ ಮಧ್ಯದಲ್ಲಿ ಮತ್ತು ಅವರೊಂದಿಗೆ ಉತ್ತಮವಾದ ಒಂದು ಬಾಂಧವ್ಯಗಳು ಇದ್ದವು. ಆದರೆ ಈಗ ಆ ಬಾಂಧವ್ಯಗಳೇ ಮರೆಯಾಗಿ ಕೇವಲ ಜನರು ಈಗ ಸ್ಮಾರ್ಟ್ಫೋನ್ಗಳಲ್ಲಿ ಈ ವಿಡಿಯೋ ವೀಕ್ಷಣೆಯಲ್ಲಿ ತೊಡಗಿದ್ದಾರೆ. ಇದರಿಂದ ಸಮಸ್ಯೆಗಳು ಏನು? ಈ ಒಂದು ಗೀಳು ಇದು ನಥಿಂಗ್ ಬಟ್ ಒಂದು ರೀತಿಯ ಗೀಳಾಗಿ ಪರಿವರ್ತನೆ ಹೊಂದಿ ಅದು ಈ ಗೀಳಿಗೆ, ಈ ಒಂದು ಹ್ಯಾಬಿಟ್ಗೆ ಅವರು ಅಂಟಿಕೊಂಡು ಆ ಹ್ಯಾಬಿಟ್ಟಿನಿಂದ ಹೊರ ಬರಲಾರದೆ ಅವರು ಒದ್ದಾಡುತ್ತಾರೆ. ಇದರಿಂದ ಭಾಳಷ್ಟು ನಿದ್ರಾಹೀನತೆ ಸಮಸ್ಯೆ, ಏಕಾಗ್ರತೆಯ ಒಂದು ಸಮಸ್ಯೆ ಮತ್ತು ಮಾನಸಿಕ ಆರೋಗ್ಯ, ಈ ರೀತಿಯ ಒಂದು ಸಮಸ್ಯೆಗೆ ತಮಗೆ ತಾವೇ ಅರಿವಿಲ್ಲದೆ ಅದಕ್ಕೆ ಒಳಗಾಗುತ್ತಾರೆ. ಆದ್ದರಿಂದ ಈ ಒಂದು ಡೂಮ್ ಸ್ಕ್ರೋಲಿಂಗ್ನಿಂದ ಹೊರಬರುವುದು ಹೇಗೆ ಅಂತಕ್ಕಂಥ ಮುಖ್ಯವಾದಂಥ ಒಂದು ವಿಚಾರ. ಹೇಗೆ ಅದರಿಂದ ಒಂದು ಹೊರಬರಬಹುದು ಎಂದು ಯೋಚನೆ ಮಾಡಿದಾಗ, ಮೊದಲು ಇದ್ದ ಹಾಗೆ ಈ ಲ್ಯಾಂಡ್ ಫೋನ್ಗಳು ಇದ್ದವು. ಅದರ ಬದಲು ನಾವು ಸ್ಮಾರ್ಟ್ಫೋನ್ನ ಬದಲು ವಿ ಕ್ಯಾನ್ ಯೂಸ್ ಕೀಪ್ಯಾಡ್ ಫೋನ್ಗಳನ್ನು ಉಪಯೋಗಿಸಿ ಈ ಸ್ಮಾರ್ಟ್ಫೋನನ್ನು ಹೊರಗೆ ಹೋದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಇಟ್ಟು ಕೀಪ್ಯಾಡ್ ಮಾತ್ರ ನಾವು ತೆಗೆದುಕೊಂಡು ಹೋಗುವ ಒಂದು ಅಭ್ಯಾಸ ಮಾಡಬೇಕು. ಅದರ ಜೊತೆಗೆ ನಿಮಗೆ ಸಾಧ್ಯವಾದರೆ ಸ್ಮಾರ್ಟ್ಫೋನನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡಿದ್ರೂ ಪರವಾಗಿಲ್ಲ, ಆದರೆ ಅದನ್ನು ಎಷ್ಟು ಬೇಕು ಅಷ್ಟು ಮಾತ್ರ ಉಪಯೋಗಿಸೋದು. ಟು ದ ಪಾಯಿಂಟ್ ಫಾರ್ ಮೇಕಿಂಗ್ ಪೇಮೆಂಟ್ಸ್ ಆಗಲಿ ಅಥವಾ ಯಾವುದೋ ವಿಡಿಯೋ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಸ್ಕ್ರೀನ್ಶಾಟ್ ತೊಗೋಬೇಕು, ಈ ಥರ ಅವಶ್ಯಕ ಮಾತ್ರ, ಎಲ್ಲೆಲ್ಲಿ ಅವಶ್ಯಕತೆ ಅನ್ನಿಸ್ತದೆ ಅಲ್ಲಿ ಮಾತ್ರ ಆ ಒಂದು ಸ್ಮಾರ್ಟ್ ಫೋನನ್ನು ಉಪಯೋಗಿಸ್ತಕ್ಕದ್ದು. ಅದರ್ವೈಸ್ ನೀವು ನಿಮ್ಮಲ್ಲಿ ಇರತಕ್ಕಂಥ ಈ ಒಂದು ಕೀಪ್ಯಾಡ್ ಫೋನನ್ನು ಉಪಯೋಗಿಸೋದು ಒಳ್ಳೆಯದು. ಈ ರೀತಿಯ ಒಂದು ಅಭ್ಯಾಸವನ್ನು ನೀವು ಮಾಡಿಕೊಂಡ ಸಂದರ್ಭದಲ್ಲಿ ಈ ಗಟ್ಟಿಯಾದ ಮನಸ್ಸು ಮಾಡಿ ಈ ಒಂದು ಅಭ್ಯಾಸ ಮಾಡಿದಾಗ ಈ ಒಂದು ಡೂಮ್ ಸ್ಕ್ರೋಲಿಂಗ್ ಅನ್ನತಕ್ಕಂಥ ಈ ಗೀಳಿನಿಂದ ಹೊರಬರುವುದು. ಅದರ್ವೈಸ್ ಬೇರೆ ರೀತಿಯ ಎಲ್ಲ ಚಟಗಳಿಂದ ಈ ಅಭ್ಯಾಸವನ್ನು ಬಿಡ್ತಕ್ಕಂಥ ಈ ಒಂದು ಡೂಮ್ ಸ್ಕ್ರೋಲಿಂಗ್, ಅತಿಯಾದ ಒಂದು ವಿಡಿಯೋ ವೀಕ್ಷಣೆಯ ಒಂದು ಹ್ಯಾಬಿಟ್ಟು ಅಥವಾ ಈ ಒಂದು ವ್ಯಸನ, ಈ ಒಂದು ವ್ಯಸನದಿಂದ ಹೊರಬರುವುದು ಅತಿ ಕಷ್ಟವಾಗುತ್ತದೆ.
ಎಲ್ಲ ವ್ಯಸನಗಳಿಗಿಂತಲೂ ಈ ಒಂದು ವ್ಯಸನ ಅತ್ಯಂತ ಕಷ್ಟಕರವಾಗಿರುತ್ತದೆ ಮತ್ತು ಬಿಡಲು ಆಗುವುದಿಲ್ಲ. ಈ ರೀತಿಯ ಒಂದು ವ್ಯಸನಕ್ಕೆ ಒಳಗಾಗದೆ ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕೀ ಫೋನ್ಗಳನ್ನು ಉಪಯೋಗಿಸಿಕೊಂಡು ಪ್ಲಸ್ ಅದರೊಂದಿಗೆ ಈ ಸ್ಮಾರ್ಟ್ಫೋನ್ ಎಷ್ಟು ಬೇಕು ಅಷ್ಟು ಮಾತ್ರ ಉಪಯೋಗಿಸೋದನ್ನು ಅಭ್ಯಾಸ ಮಾಡಿಕೊಂಡರೆ ಈ ಒಂದು ಗೀಳಿಂದ ಹೊರಬರಲು ಸಾಧ್ಯವಿರುತ್ತದೆ. ಅದಲ್ಲದೆ ಚಿಕ್ಕ ಮಕ್ಕಳಿಗೆ ಸ್ಮಾರ್ಟ್ಫೋನುಗಳನ್ನು ಅಭ್ಯಾಸ ನಾವು ಮಾಡಕೂಡದು ಮತ್ತು ಅವುಗಳನ್ನು ಕೊಡಕೂಡದು. ಈ ರೀತಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ಇದು ನಿಮ್ಮ ಈ ನಿದ್ರಾ ಸಮಸ್ಯೆ, ಮಾನಸಿಕ ಆರೋಗ್ಯ ಸಮಸ್ಯೆ ಮತ್ತು ಏಕಾಗ್ರತೆಯನ್ನು ಇದು ಸುಧಾರಿಸುತ್ತದೆ ಮತ್ತು ಒಂಟಿತನವನ್ನು ನಿಭಾಯಿಸಲು ನೀವು ಸ್ಮಾರ್ಟ್ ಫೋನ್ಗೆ ಒಳಗಾಗಕೂಡದು. ಅದರ ಬದಲು ವಾಯುವಿಹಾರ, ವಾಕಿಂಗು, ಎಕ್ಸಸೈಸು, ಬೇರೆ ಹವ್ಯಾಸಗಳನ್ನು ರೂಢಿಸಿಕೊಳ್ಳಬೇಕೇ ವಿನಃ ಈ ಒಂದು ಸ್ಮಾರ್ಟ್ ಫೋನಿನ ಗೀಳಿಗೆ ಒಳಗಾಗಕೂಡದು. ಸೊ ಗೆಳೆಯರೇ, ಇದಾಗಿತ್ತು ಇವತ್ತಿನ ಒಂದು ವಿಶೇಷ ಸಂಚಿಕೆ. ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.